ಫ್ಲ್ಯಾಶ್ ಬ್ಯಾಕ್. ವೇಲ್ನ ಒಂದು ಫೇಸ್ ಆಗಿರುತ್ತೆ. ಸೊ ಇಲ್ಲಿ ವೇಲಿಂಗ್ ಮುಳುಗಿ ಇದೊಳ್ತಿರ್ತಾರೆ ಒಂದು ಪಿಕ್ಚರ್ ಮಾಡಿದ್ದಾರೆ. ಆ್ಯಂಡ್ ಈ ಊರವ್ರಿಗೆ ಮತ್ತು ವೇಲ್ಸ್ಗೆ ತುಂಬ ಕನೆಕ್ಷನ್ ಇದೆ. ಬಟ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋ ಹೇಳೋಕ್ಕಾಗೋದಿಲ್ಲ, ಯಾಕೆ ಅಂತಂದರೆ ದಟ್ಸ್ ದ ಸ್ಟೋರಿ ಫಾರ್ ಅನದರ್ ಡೇ. ಸೊ ಒಂದು ಜಾಗ ಇದೆ, ಆ ಜಾಗಕ್ಕೆ ಹೋದಾಗ ಅದ್ರ ಬಗ್ಗೆ ಮಾತಾಡೋದು ತುಂಬ ಸೂಕ್ತ ಅನಿಸುತ್ತೆ. ಪ್ರಿಯ ಕನ್ನಡಿಗರೇ, ವಿಶ್ವದ ಕೊನೆಯ ಹಳ್ಳಿ ತೆರಿಬರ್ಕಾಯಿಂದ ಸ್ವಾಗತ ಸುಸ್ವಾಗತ. ಸೊ ಪಾರ್ಟ್ 1ನಲ್ಲಿ ನಿಮಗೆಲ್ಲ ವಿಶ್ವದ ಕೊನೆಯ ಜಾಗ ಮತ್ತು ಡ್ರ್ಯಾಗನ್ ಎಗ್ ಬೀಚ್ನ ತೋರಿಸ್ದೆ. ಬಟ್ ಈ ವಿಡಿಯೋನಲ್ಲಿ ಈ ಜಾಗದ ಇತಿಹಾಸ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ನಾವು ವಿಶ್ವದ ಕೊನೆಯಲ್ಲಿ ಬಂದ್ಬಿಟ್ಟಿದ್ದೀವಿ. ಭೂಮಂಡಲದ ಮೇಲೆ ಇದೇ ಕೊನೆ ನೆಲ ಇರೋದು, ಕೊನೆ ಜಾಗ ಇರೋದು. ಓ ಮೈ ಗಾಡ್. ಸುಮಾರು 100 ವರ್ಷದ ಹಿಂದೆ ತನಕ ಈ ಜಾಗದಲ್ಲಿ ಮೆಡಿಸಿನಲ್ ಪರ್ಪಸ್ಗೋಸ್ಕರ ವೇಲ್ಸ್ನ ಹಂಟಿಂಗ್ ಮಾಡ್ತಾಯಿದ್ರು. ಆದರೆ ಯಾವಾಗ ಇಲ್ಲಿನ ಮನುಷ್ಯರಿಗೆ ಸಂಪತ್ತಿನ ದುರಾಸೆಗಾಗಿ ಈ ಬೇಟೆನ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿಗಲಾಗಿ ಶುರು ಮಾಡ್ತಾರೋ, ಆವಾಗ ಈ ಜಾಗದಲ್ಲಿ ಇದ್ದಂತಹ ವೇಲ್ಸ್ನ ಸಂಖ್ಯೆ ಕಮ್ಮಿ ಆಗೋಕ್ಕೆ ಶುರು ಆಗೋಗುತ್ತೆ. ಆ್ಯಂಡ್ ಅವುಗಳು ಇಲ್ಲಿಂದ ಬೇರೆ ಕಡೆ ಮೈಗ್ರೇಟ್ ಆಗೋಕ್ಕೆ ಶುರು ಆಗ್ತವೆ. ಇದನ್ನು ಕಂಡು ರಷ್ಯನ್ ಗೌರ್ಮೆಂಟ್ ವೇಲ್ ಹಂಟಿಂಗ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ತಾರೆ. ಆ್ಯಂಡ್ ಅದರ ಪರಿಣಾಮವಾಗಿ ಈ ಜಾಗ ಗ್ರೇವ್ ಯಾರ್ಡ್ ಆಫ್ ಬೋಟ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆಯಲ್ಲ ಗುರು, ಮದರ್ ಅರ್ತ್ ಪ್ರೊವೈಡ್ಸ್ ಎನಫ್ ಟು ಸ್ಯಾಟಿಸ್ಫೈ ಎವ್ರಿ ಮ್ಯಾನ್ಸ್ ನೀಡ್ ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್ ಅಂತ. ಆ್ಯಂಡ್ ಸದ್ಯಕ್ಕೆ ನಾವು ಒಂದು ಬೋಟ್ ಮೇಲೆ ನಿಂತಿದ್ದೀವಿ. ನೀರು ಕಾಣ್ತಾ ಇದೆ, ಅಲ್ಲಿ ನೀರಿನ ಶಬ್ದನೂ ಕೇಳ್ತಿದೆ. 1950s ವೇಲ್ ಹಂಟಿಂಗ್ನ ಪ್ರೊಹಿಬಿಷನ್ ಬಂತು. ಸೊ ಅವಾಗ ಎಲ್ಲ ಫಿಷರ್ಮೆನ್ಸು ತಮ್ಮ ಬೋಟ್ಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೊರಟ್ಬಿಟ್ರು. ಆ್ಯಂಡ್ ಅದನ್ನು ವಾಪಸ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೂ ಆಗಲಿಲ್ಲ, ಯಾಕೆ ಅಂತಂದರೆ ತುಂಬ ರಿಸೋರ್ಸಸ್ ಬೇಕು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ. ಆ್ಯಂಡ್ ಆಲ್ರೆಡಿ ಲಾಸಲ್ಲಿ ಇದ್ದಿದ್ದರಿಂದ ತುಂಬ ಎಕ್ಸ್ಪೆನ್ಸಿವ್ ಆಗ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ಇಲ್ಲೇ ಬಿಟ್ಬಿಟ್ಟಿದ್ದಾರೆ. ಸೊ ಇವತ್ತಿಗೆ ಅದು ಗ್ರೇವ್ ಯಾರ್ಡ್ ಆಫ್ ಬೋಟ್ ಆಗಿ ಕನ್ವರ್ಟ್ ಆಗಿದೆ. ನಮ್ಮ ಹಿಂದೆ ಇರೋವಂಥದ್ದು ವೇಲ್ನ ಒಂದು ಸ್ಕೆಲಿಟನ್ನು. ಯಾವಾಗ 1950s 90s ಆ್ಯಂಡ್ ಅದಕ್ಕಿಂತ ಮುಂಚೆ ವೇಲ್ ಹಂಟಿಂಗ್ ಮಾಡ್ತಿರೋದ್ರ ಮೆಡಿಸಿನಲ್ ಪ್ರಾಪರ್ಟೀಸ್ಗೆ, ಆವಾಗ ಈ ಜಾಗದಿಂದ ವೇಲ್ಸ್ ಎಲ್ಲ ಬೇರೆ ಕಡೆಗೆ ಮೈಗ್ರೇಟ್ ಆಗೋಯ್ತು. ಯಾಕೆ ಅಂತಂದರೆ ವೇಲ್ಸ್ ಬಂದು ತುಂಬ ಇಂಟೆಲಿಜೆಂಟು. ವೇಲ್ಸು, ಆಮೇಲೆ ಶಾರ್ಕ್ಸು ಮತ್ತು ಡಾಲ್ಫಿನ್ಸು, ಈ 3 ಸ್ಪೀಷೀಸ್ ತುಂಬ ಇಂಟೆಲಿಜೆಂಟು. ಯಾವಾಗ ಹಂಟಿಂಗ್ ಮಾಡ್ತಿದ್ರು ಆವಾಗ ಅದ್ರ ಪಾಪ್ಯುಲೇಷನ್ ತೀರಾ ಕಮ್ಮಿ ಆಗೋಯಿತು. ಸೊ ಆ ಜಾಗದಿಂದ ಅವೆಲ್ಲ ಬೇರೆ ಕಡೆ ಮೈಗ್ರೇಟ್ ಆಗೋಗಿತ್ತು. ಸೊ ಇದನ್ನು ಗೌರ್ಮೆಂಟ್ ಅವರು ನೋಡಿ ಪ್ರೊಹಿಬಿಷನ್ ಹಾಕ್ಬಿಟ್ರು ವೇಲ್ ಹಂಟಿಂಗಿಗೆ. ಸೊ ಅವಾಗಿಂದ ಇಲ್ಲಿ ವೇಲ್ ಹಂಟಿಂಗ್ ಇಲ್ಲ. ಆ್ಯಂಡ್ ಅದಾದಮೇಲೆ ಇಲ್ಲಿನ ಫಿಷರ್ಮೆನ್ಸ್ಗೆ ಒಂದೊಳ್ಳೆ ಕೆಲಸ ಇದ್ದಿಲ್ಲ, ಎಲ್ಲ ಅನ್ಎಂಪ್ಲಾಯ್ಡ್ ಆಗೋದ್ರು. ಹಾಗಾಗಿ ಈ ಊರನ್ನ ಎಲ್ಲ ವ್ಯಾಕ್ಯುಯೇಟ್ ಮಾಡಬೇಕಾಗಿ ಬಂತು.
aşırı harika. Şuraya görüyor musunuz? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. How was the swing? Oh my god. Swinging. Swing was swinging. Swing was swinging. Move and when you relax. Hola. Like it people so nice and have like good vibe. Good like heart, it. good culture, beautiful country. You should come here, okay? Teriberka. 100%, 100%. ಸೊ ಗೈಸ್ ಇಷ್ಟೊತ್ತು ವಿಶ್ವದ ಕೊನೆಯ ಭಾಗನ ನೋಡಾಯಿತು. ಈಗಷ್ಟೇ ಎಡ್ಜ್ ಆಫ್ ದ ವರ್ಲ್ಡಿಂದ ವಾಪಸ್ ಮುರ್ಮಾನ್ಸ್ಗೆ ಹೋಗ್ತಾ ಇದ್ದೀವಿ. ತೆರಿಬರ್ಕಾಯಿಂದ ಮುರ್ಮಾನ್ಸ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದು ಏನೂ ಆಗಲ್ಲ. ಯಾಕೆಂತಂದರೆ ಸುಮಾರು ಒಂದು 10 ವರ್ಷದಿಂದ ನಾನು ಕನಸು ಕಾಣ್ತಿದ್ದೆ ಒಂದು ದಿವಸ ನಾರ್ದರ್ನ್ ಲೈಟ್ಸ್ ನೋಡಬೇಕು ಅಂತ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಸ್ಟಡೀಸ್ ಮಧ್ಯೆ ಬ್ರೇಕ್ ತೊಗೊಂಡು ಒಂದು ಟ್ರಿಪ್ಪಿಗೆ ಬಂದೆ. ಎಷ್ಟು ಸಾವಿರಾರು ಕಿಲೋಮೀಟ್ರ್ ದಾಟ್ಕೊಂಡು ತನಕ ಬಂದೆ. ಬಟ್ ನಂದು ದುರದೃಷ್ಟವಶಾತ್ ನನಗೆ ನಾರ್ದರ್ನ್ ಲೈಟ್ಸ್ ಕಾಣಿಸ್ಲಿಲ್ಲ. ಬಟ್ ನಾನು ಅಂದ್ಕೊಳ್ದೇ ಇದ್ದಿದ್ದೇನಂತಂದರೆ ವಿಶ್ ಆಫ್ ದ ವರ್ಲ್ಡ್ ನಾನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಹೆಂಗೋ ದೇವ್ರ ದಯೆಯಿಂದ ಅದಾಯಿತು. ಸೊ ಇದರಿಂದ ನಾವೇನು ಕಲಿಬೇಕು ಅಂತಂದರೆ ಅಂದ್ಕೊಂಡು ಜೀವನದಲ್ಲಿ ಏನೂ ಆಗೋದಿಲ್ಲ. ದೇವ್ರು ಅದೇನು ಅನ್ಕೋತಾನೋ ಅದೇ ಆಗೋದು. ಆ್ಯಂಡ್ ಒಂದು ಹೇಳಿಕೆ ಇದೆಯಲ್ಲ ಇಂಗ್ಲೀಷಲ್ಲಿ, ಇಫ್ ಗಾಡ್ ಗಿವ್ಸ್ ಲೆಮನ್ ಮೇಕ್ ಅ ಲೆಮನೇಡ್ ಅಂತ. ಸೊ ಹಾಗೆ ಹೆಂಗೆ ಬಂತು ಹಂಗೆ ಹೋಗ್ತಾ ಇರೋದಷ್ಟೇ. ಸೊ ಇಲ್ಲಿ ತನಕ ನೀವು ಈ ವಿಡಿಯೋ ನೋಡಿದರೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಎಡ್ಜ್ ಆಫ್ ದ ವರ್ಲ್ಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. 1 hour later. ಸೊ ಗೈಸ್ ಸದ್ಯಕ್ಕೆ ಕ್ಯಾಮ್ರಾ ಚಾರ್ಜ್ ಎಲ್ಲ ಖಾಲಿ ಹೋಗಿದೆ. ಆ್ಯಂಡ್ ತೆರಿಬರ್ಕಾಯಿಂದ ಮುರ್ಮಾನ್ಸ್ಗೆ ಹೋಗ್ಬೇಕಿದ್ರೆ ನಾರ್ದರ್ನ್ ಲೈಟ್ಸ್ ಕಾಣಿಸ್ತಿದೆ. ದೇವರ ಆಟ ಬಲ್ಲೋದು ಯಾರೋ ಅಂತ ಹೇಳ್ತಿದ್ನಲ್ಲ, ನೋಡಿ ಇದೇ ಆಗೋದು. ಸಖತ್ ಮಾತ್ರ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಹಿಂಗೆಲ್ಲ ಆಗುತ್ತೆ ಅಂತ. ದೇವರಿದ್ದಾನೆ. To the city streets, we began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the There's something I'm giving up on you. ಸೊ ಗೈಸ್ ನೋಡಿ, ನಿಜವಾದ ಐಸ್ಬರ್ಗಿಂದ ಮಾಡಿರೋದು. ಸಕ್ಕತ್ತಾಗಿದೆ. ಯಾ ಸೊ ನಮ್ಮ ಮುರ್ಮಾನ್ಸ್ಗೆ ಇನ್ನೇನು ಹೊರಡೋ ಸಮಯ ಬಂತು. ಬಟ್ ಹೋಗೋಕ್ಕಿಂತ ಮುಂಚೆ ಒಂದು ಸತಿ ಇದರಿಂದ ನಾವು ಕಂಪ್ಲೀಟಾಗಿ ಸವಿತಿದ್ದೀವಿ. ಪೋಲಾರ್ ನೈಟ್ಸ್ ಆಗಿದ್ರೆ ಏನಂತೆ ಇಡೀ ಊರನ್ನ ಈ ಥರ ದೀಪಗಳಿಂದ ಅಲಂಕರಿಸ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಲೈಟ್ಸ್ ಲೈಟ್ಸ್ ಲೈಟ್ಸು. ರಷ್ಯಾದ ನ್ಯಾಷನಲ್ ಅನಿಮಲ್ ಕರಡಿ. ಕರಡಿ ಕರಡಿ ನೋಡಿ, -30 ಹೋಗುತ್ತಲ್ವಾ. ಸೊ ಅಂಥ ಟೈಮಲ್ಲಿ ಇಲ್ಲಿ ಆನ್ ಮಾಡಿದ್ರೆ ಹೀಟರ್ಸ್ ಆನ್ ಹೋಗುತ್ತೆ. ಈ ಥರ ಕೈ ಬಿಸಿ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೋದು. ಇಲ್ಲಾಂದರೆ ಫ್ರಾಸ್ಟ್ ಬೈಟ್ ಆಗೋದು ಖಚಿತ. ಸೊ ಗೈಸ್, ಇಲ್ಲಿಗೆ ನಮ್ಮ ಅರೋರಾ ಹಂಟಿಂಗು ಅದಾದಮೇಲೆ ಟೆರಿಬರ್ಕಾ ವಿಲೇಜ್ ಟ್ರಿಪ್ಪು ಸಂಪೂರ್ಣವಾಗಿ ಮುಗೀತು. ಆ್ಯಂಡ್ ಮುರ್ಮಾನ್ಸ್ಗೆ ಬಂದಿದ್ದು ಒಂದು ಸಾರ್ಥಕ ಆಯಿತು. ಆ್ಯಂಡ್ ಅದಕ್ಕೆಲ್ಲ ಕಾರಣ ಬಂದು ಅಲೆಕ್ಸ್ ಅನ್ನೋ ಗೈಡು. ಸೊ ಗೈಸ್, ಐ ಆಮ್ ಗೋನಾ ಆಸ್ಕ್ ಯು ಸಮಥಿಂಗ್. ಕುಡ್ ಯು say something about Alex? Like, how was your experience throughout the trip? We had no words to be grateful to Alex. Really, from
words to be great. I mean, he had done so much to us. Really, so I would like to suggest anyone who are coming to Murmansk, To him take as Alex as a guide. You will be feeling Good. best. You? I give it. Same? Yes. And you? Yeah, he's like best guide ever. So patient, so like he's not just looking for money, you know. Like he No, really yeah, wants, no, yes. yeah, he really wants the clients to visit, to know everything about the culture, about places. So yeah, I really recommend Alex like a guide. You make me shy. You should not be shy. It's whom you are. We are genuinely from bottom of our heart. We are grateful to you. We really feel safe at the same time. Very homely brotherhood. We felt that. So it was him who made our trip so memorable, and kudos for Alex. I'll give his number in my description, so please check it out. And I suggest and fully recommend to go to Alex if you are in Murmansk. Yeah, I have only 1.5 subscriber in my YouTube. I'll give his number there also. You have at least 1.5? You know, yes. I have 0.3. Okay. It's only 300. So, The great Bharatiya Nari. Introduce yourself. my name is Kambiliu. And you're from? I'm from Arunachal Pradesh, India. Thank you so much. Thank you. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಈ ವ್ಲಾಗ್ ಇಲ್ಲಿಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಆ್ಯಂಡ್ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿ. ಧನ್ಯವಾದಗಳು.